ಬಂಡೆ ದುರಂತದಲ್ಲಿ 7 ಮಂದಿ ಈಗಾಗಲೇ ಬಲಿಯಾಗಿದ್ದು 3 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಬಂಡೆಯಡಿ ಸಿಲುಕಿದಂತ 5ನೇ ಮೃತದೇಹವನ್ನು ಈಗ ಹೊರಕ್ಕೆ ತೆಗೆಯಲಾಗಿದ್ದು ಮತ್ತೆರಡು ದೇಹಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಬಂಡೆಯಡಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಬಂಡೆಯಡಿ ಸಿಲುಕಿದಂತ 5ನೇ ಮೃತದೇಹವನ್ನ ಈಗ ಹೊರಕ್ಕೆ ತೆಗೆಯಲಾಗಿದೆ. ಗಮನಿಸ್ತಾ ಇರಬಹುದು, ಸ್ಥಳದ ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಷ್ಟು ಈಸಿಯಾಗಿಲ್ಲ ಇದು, ಯಾಕಂದ್ರೆ ಬೃಹದಾಕಾರದ ಬಂಡೆ ನೆಲಕ್ಕಪ್ಪಳಿಸುತ್ತೆ 40 ಅಡಿ ಮೇಲ್ಗಡೆಯಿಂದ ಬಂದು ಅಂತಂದ್ರೆ ಈ ಬಂಡೆಯಡಿ ಸಿಲುಕಿದವರ ಮೃತದೇಹಗಳು ಹೇಗಾಗಿರಬಹುದು ಅನ್ನುವಂಥ ಆತಂಕ ಕೂಡ ಒಂದು ಕಡೆ. ಕುಟುಂಬಸ್ಥರು ಅಲ್ಲಿ ಹೇಳತೀರದಾಗಿದೆ ಅವರ ನೋವಂತೂ. ಅಲ್ಲಿದ್ದಂಥ ಲಾರಿ ಕೂಡ ಅಲ್ಲಿ ಯಾವ ರೀತಿ ಕಂಪ್ಲೀಟ್ ಆಗಿ ಛಿದ್ರವಾಗಿತ್ತು ಅಂತ ನೋಡ್ತಾ ಇದ್ವಿ. ಟಿಪ್ಪರ್ ಲಾರಿಗಳಾಗಿರಬಹುದು, ಅಲ್ಲಿಗೆ ಬಂದು ಕೆಲಸ ನಿರ್ವಹಿಸ್ತಾ ಇರುವಂಥ ಲಾರಿಗಳಾಗಿರಬಹುದು. ಪಕ್ಕದಲ್ಲೇ ಇದ್ದಂತಹ ಬಸವೇಶ್ವರ ಕ್ವಾರಿ ಹಾಗೆ ಕಾವೇರಿ ಕ್ವಾರಿ ಎರಡು ಪಕ್ಕದಲ್ಲೇ ಇತ್ತು. ಬಸವೇಶ್ವರ ಕ್ವಾರಿನಲ್ಲಿ ಕೆಲಸ ನಡೀತಾ ಇರುತ್ತೆ, ಪಕ್ಕದ ಕ್ವಾರಿನಲ್ಲಿ ಈ ಒಂದು ದುರಂತ ನಡೆದು ಹೋಗಿದೆ. ಇನ್ನು ಈ ದುರಂತದ ಬಗ್ಗೆ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳುತ್ತೀವಿ ಎನ್ನುವಂತಹ ಭರವಸೆಯನ್ನ ಡಿಸಿಎಂ ಜಿ ಪರಮೇಶ್ವರ್ ನೀಡಿದ್ದಾರೆ. ರಾಜ್ಯಾದ್ಯಂತ ಅಕ್ರಮ ಕಲ್ಲು ಕ್ವಾರಿಗಳು ನಡೀತಾ ಇವೆ, ಇಂತಹ ದುರಂತ ತಪ್ಪಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಎನ್ನುವಂತಹ ಭರವಸೆಯ ಮಾತಾಡಿದ್ದಾರೆ ಡಿಸಿಎಂ ಜಿ ಪರಮೇಶ್ವರ್. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಕ್ರಮವಾಗಿ. ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅಲ್ಲ, ಇದು ಪರಮೇಶ್ವರ್ ಅವರ ಭರವಸೆ ಮಾತು. ಈಗಾಗಲೇ ಈವರೆಗೆ 5 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ನೋಡಿ, ಅಲ್ಲಿ JCB ಮೂಲಕ ನಡೀತಾ ಇರುವಂತಹ ಕಾರ್ಯಾಚರಣೆ ಗಮನಿಸ್ತಾ ಇದ್ದೀವಿ. ಆ ಕಲ್ಲು ಬಂಡೆ ಕೆಳಗುರುಳಿ ಬಂದ ಮೇಲೆ ಅದು ಪುಡಿಯಾಗಿದೆ, ಅದರ ಅಡಿಯಲ್ಲಿ ಸಿಲುಕೊಂಡ್ಬಿಟ್ಟಿದೆ ಮೃತದೇಹ. ಎಲ್ಲಿದೆ ಅಂತ ಹುಡುಕಾಡೋದಿದೆಯಲ್ಲ, ಅದು ಸವಾಲಿನ ಕೆಲಸ. ಆ ಜಾಗ ಗಮನಿಸ್ತಾ ಇದ್ದೀವಿ ಹೇಗಿದೆ ಅನ್ನೋದನ್ನು. ಒಂದು ಕ್ವಾರಿಯಲ್ಲಿ ಕೆಲಸ ಆಗ್ತಾ ಇತ್ತು, ಇನ್ನೊಂದು ಕ್ವಾರಿಯಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರ ಮೇಲೆ ಆ ಬಂಡೆ ಉರುಳಿ ಬಿತ್ತು. ಪಕ್ಕದಲ್ಲೇ ಇದ್ದಂತಹ 2 ಕ್ವಾರಿಗಳವು. ಈಗ ಈ ದುರಂತ 7 ಮಂದಿಯನ್ನು ಬಲಿ ಪಡೆದಿದೆ. 5 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇನ್ನೂ 2 ಮೃತದೇಹಗಳು ಅದೇ ಆ ಬಂಡೆಗಲ್ಲುಗಳ ಅಡಿಯಲ್ಲಿ ಸಿಲುಕೊಂಡಿರೋದು. ಛಿದ್ರ ಆಗಿದೆ. ಆ ಮೃತದೇಹಗಳ ಸ್ಥಿತಿಯನ್ನು ನೋಡೋಕ್ಕಾಗಲ್ಲ. ಸಂಬಂಧಿಕರ ಗೋಳಾಟ ಕೂಡ ತೀವ್ರ ಆಗಿದೆ.